ಅಪ್ಪ ಕೈ ಕೊಡಪ್ಪ. ಅಯ್ಯೋ ಕೊಡಪ್ಪ. ಮಾರಿಗುಡಿ ಮಹಾಜನಗಳೇ, ಇಷ್ಟು ದಿನ ಮನೆ ಎಂಬ ಗರ್ಭಗುಡಿ ಒಳಗಿದ್ದ ನನ್ನ ಪೂಜ್ಯ ತಂದೆಯವರು ಈಗ ಬೀದಿಲಿ ಉತ್ಸವ ಮೂರ್ತಿ ಥರ ಓಟ್ ಕೇಳ್ಕೊಂಡು ಓಡಾಡ್ತಿದ್ದಾರೆ. ಭಾಳ ಸಂತೋಷ, ಭಾಳ ಸಂತೋಷ. ದೇವ್ರು ಸಿಕ್ಕ ತಕ್ಷಣ ದೇವ್ರ ಕಾಯಿನ ಕಣ್ಣಿಗೆ ಹೊತ್ಕೊಳ್ಳೋದು ವಾಡಿಕೆ ಅಲ್ವಾ? ನಾನು ಹಾಗೆ ಮಾಡಿದೆ. ನನ್ನ ಗಂಡ ನಮ್ಮ ಅಪ್ಪನ ಕಾಲಿಗೆ ಬಿದ್ದರು, ನಾನು ನಮ್ಮ ಅಪ್ಪನ ಕಾಯಿನ ಕಣ್ಣಿಗೆ ಹೊತ್ಕೊಂಡೆ. ಇದೆಲ್ಲ ನೋಡ್ತಿದ್ದೆ ನಿಮಗೆಲ್ಲ ಏನನ್ಸುತ್ತೆ? ಈ ಊರಿಂದೋರೆ ನನ್ನ ಗಂಡ ಅಲ್ಲ, ನನ್ನ ಅಪ್ಪ ಅಂತ ಅನ್ಸುತ್ತೆ. ಹೌದೋ ಇಲ್ವೋ? ಆದರೆ ನೀವೆಲ್ಲರೂ ನಮ್ಮಪ್ಪನ ಒಬ್ಬ ಊರಧ್ಯಕ್ಷರನ್ನಾಗಿ, ಯಜಮಾನರನ್ನಾಗಿ, ದೊರೆಯಾಗಿ ನೋಡಿದ್ದೀರ. ಆದರೆ ನಾನು ನಮ್ಮಪ್ಪನ ತುಂಬ ಹತ್ತಿರದಿಂದ ಒಬ್ಬ ಭಾವಜೀವಿಯನ್ನಾಗಿ ನೋಡಿದ್ದೀನಿ. ನನ್ನ ಗಂಡ ನಮ್ಮಪ್ಪನ ಕಾಲಿಗೆ ಬಿದ್ದ ತಕ್ಷಣ ನಮ್ಮಪ್ಪನ ಮನಸ್ಸಲ್ಲಿ ಏನು ಹೇಳಿದ್ರು ಗೊತ್ತಾ? ವಿಜಯೀ ಭವ, ಗೆದ್ದು ಬಾ ಅಳಿಯ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಮನಸ್ಸಲ್ಲೇ ಹೇಳಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪರ್ವತವ ಅದೇನಂದ್ರೆ ಗೊತ್ತು ಛತ್ರಿ ಅಣ್ಣ, ನೀವೇನು ಹೇಳಬೇಕಾಗಿಲ್ಲ. ಹೇಳಬೇಕಾಗಿರೋ ಎಲ್ಲ ಮಾತುಗಳು ನಮ್ಮ ಅಪ್ಪನ ಕಣ್ಣಲ್ಲಿ ಎತ್ತು ಕಾಣ್ತಿದೆ. ರಾಜಕೀಯದ ಒತ್ತಡ ಪಾಪ ನಮ್ಮ ಅಪ್ಪಂಗೆ ಇಷ್ಟು ವಯಸ್ಸಾದ್ರು ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇದ್ರು ಎಲೆಕ್ಷನಲ್ಲಿ ನಿಂತಿದ್ದಾರೆ. ಆದರೆ ನಮ್ಮ ಅಪ್ಪನ ಮನಸ್ಸಲ್ಲಿ ನನ್ನ ನಂತರ ನನ್ನ ಅಳಿಯನೇ ಬರಬೇಕು ಅನ್ನೋದು ಅವ್ರ ಆಸೆ. ಆದರೆ ಜನ ಏನು ಅನ್ಕೋತಾರೋ ಏನೋ ಅನ್ನೋ ಒತ್ತಡ, ಇದನ್ನೆಲ್ಲ ಮನಸ್ಸಲ್ಲಿ ಅದ್ದುಮ್ಕೊಂಡು ಈಗ ನನ್ನ ಗಂಡ ಅವ್ರ ಎದುರುಗಡೆ ಬಂದ ತಕ್ಷಣ ನನ್ನ ಗಂಡನೇ ಗೆಲ್ಲಬೇಕು, ಮುಂದಿನ ಅಧ್ಯಕ್ಷ ಅವನೇ ಆಗಬೇಕು ಅನ್ನೋದು ನೀವೆಲ್ಲರೂ ಕಣ್ಣು ಮುಂದೆ ಅವರೇ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಅಪ್ಪ ಹೇಳಪ್ಪ, ನೀವು ನಾನು ಹೇಳಿದ ನಿಜ ತಾನೆ? ಹೇಳಪ್ಪ. ಅಯ್ಯೋ ಹ್ಞೂ ಅನ್ನಪ್ಪ. ನೋಡಿದ್ರಲ್ಲ, ಯಜಮಾನ್ರೆ ಹೇಳಿದ್ಮೇಕೆ ನಾವೆಲ್ಲ ಯಾರು ಹೊಡಿರಿ ಚಪ್ಪಾಳೆ. ಶಿವಣ್ಣನಿಗೆ, 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 ಶಿವಣ್ಣನಿಗೆ. ಶಿವಣ್ಣನಿಗೆ, ಶಿವಣ್ಣನಿಗೆ. ಏನ್ ಬಾಸ್ ಮುಖ ಎಲ್ಲ ಊದ್ಕೊಂಬಿಟ್ಟಿದೆ? ಮತ್ತೆ ಇನ್ನೇನು ಪಾರು, ಮಾವಾಗ ನೀನು ಹಂಗೆಲ್ಲ ಮಾತಾಡ್ದಲ್ಲ, ಪಾಪ ಅವ್ರ ಮನ್ಸಲ್ಲಿ ಏನು ಇಟ್ಕೊಂಡು ಮಾತಾಡಿದ್ರು. ನೀನು ಅವ್ರಿಗೆ ಏನೇನೋ ಅಂದ್ಬಿಟ್ಟಪ್ಪ, ನನಗಂತೂ ಬಹು ಬೇಜಾರಾಗೋಯ್ತು. ಅಯ್ಯೋ ಪಾಪ, ಮಗು ಬಾಯಿಂದ ನಿಪ್ಪು ಕಿತ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಂಗೆ ಯಾವಾಗಲೂ ತಮಾಸಿನೇ. ಇಲ್ಲಪ್ಪ, ನಂಗೆ ಆಗಾಗ ರೊಮ್ಯಾನ್ಸು ಬರುತ್ತೆ. ನಡಿ ಸೈಡಿಗೆ. ಒಳ್ಳೆ ಪ್ಯಾಟೆಲ್ ಗಂಡಸರು ಕರಿತಾರಲ್ಲ ಅಂತ ಹಂಗೆ ಕರಿತಿದ್ಯಾ? ಓಹೋ, ಆ ಪೇಸ ಬೇರೆ ಇದೆಯೋ ತಮಗೆ? ಅಯ್ಯೋಯ್ಯೋ, ನಂಗಂತದ್ದೆಲ್ಲ ಇಲ್ಲಪ್ಪ. ನೀನು ಈ ಕೆನ್ನೆ ಕೈ ಕೊಡ್ಕೊಂಡ್ರು ಅಷ್ಟೇ. ನೀನು ಬರಲಿಲ್ಲ ಅಂದರೆ ಕೆನ್ನೆ ಕಚ್ಚಿ ಹೇಳ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನಾನು ಅವತ್ತೇ ಹೇಳಿಲ್ವ ನಿಮಗೆ, ನೀನು ಎಲೆಕ್ಷನಲ್ಲಿ ಎಷ್ಟೇ ಬ್ಯುಸಿ ಆದರೂ ದಿನದಲ್ಲಿ ನಂಗೆ 1 hour ಎತ್ತಿಡಬೇಕು ಅಂತ. ಅದೆಲ್ಲ ಈ ಪಾರು ಐಡಿಯಾ ಮಾಡ್ತಾಳೆ. ಮಾರಿಗುಡಿ ಮಹಾನಾಯಕ ಶಿವಣ್ಣಂಗೆ, ಮಾರಿಗುಡಿ ಬಾಹುಬಲಿ ಶಿವಣ್ಣನಿಗೆ, ಮಾರಿಗುಡಿ ಬಾಹುಬಲಿ ಶಿವಣ್ಣನಿಗೆ, ಮಾರಿಗುಡಿ ರಾಜ್ಯಭಾಯಿ ಶಿವಣ್ಣನಿಗೆ, 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 ಶಿವಣ್ಣನಿಗೆ ಜೈ. ಪಾಪ ಅಲ್ಲಿ ಏನ್ ಪಾರು ಬೆಳಗ್ಗೆನೆ ಮೆದೆ ಹತ್ರ ಕರ್ಕೊಬತ್ತಿದ್ಯಾ? ಕೂತ್ಕೊಮ್ಮವ. ಅಯ್ಯೋ ಏನ್ ಪಾರು ಮಾಡ್ತಿದ್ಯಾ? ನಂಗೆ ಯಾಕೋ ಭಯ ಆಯ್ತೈತೆ. ಭಯ ಯಾಕೆ ಮಾವ? ನೋಡಿ ಎಷ್ಟು ಪ್ರಶಾಂತವಾಗಿದೆ. ಪ್ರಶಾಂತವಾಗೇನೋ ಐತಿ, ಆದ್ರೆ ನಮ್ ನಿಂಗೆ ನೋಡ್ಬಿಟ್ರೆ ಜನ ತಿಳ್ಕೊಳಕ್ಕಿಲ್ವಾ? ಓ ಭಯನಾ? ಇರೋ, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಏನ್ ಮಾಡ್ತಾ ಇದ್ಯಾ? ಇಲ್ಲಿ ಬಾ, ಹತ್ರ ಬಾ. ಬಾ ಮಾವ. ಈಗ ಹಿಂಗ್ ಕೂತ್ಕೊಂಡ್ರೆ ಜನ ಇನ್ನೂ ತಿಳ್ಕೊತಾರೆ ಬಿಡು. ಹಾ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಈಗ ಬಾರು, ಈ ಪುಟ್ನಂಜ ಪಿಕ್ಚರ್ನಾಗೆ ಹೀರೋ ಹೀರೋಯಿನ್ ಛತ್ರಿ ಒಳಗೆ ಸೇರ್ಕೊಂಡು ಏನೇನೋ ಮಾಡ್ತಾರಲ್ಲ, ಹಂಗೈತೆ ಇದು.
ಛತ್ರಿ ಒಳಗೆ ಸೇರ್ಕೊಂಡು ಏನೇನು ಮಾಡ್ತಾರೆ ಮಾವ? ಹೇಳಿ ಮಾವ, ಒಳಗೆ ನಾಚ್ಕೋತಿಯಲ್ಲ. ನಂಗೆ ಗೊತ್ತಿಲ್ಲಪ್ಪ, ನಾನಿನ್ನು ಚಿಕ್ಕ ಹುಡುಗ. ಚಿಕ್ಕ ಹುಡ್ಗನ ನೀನು? ಮಾರಿಗುಡಿ ರಾಕಿಬಾಯಿ ನಮ್ ಶಿವಣ್ಣಂಗೆ ಜೈ. ಹೇ ಗೊರ್ಕೆ, ಶಿವಣ್ಣನೇ ಕಾಣ್ತಿಲ್ವಲ್ಲಪ್ಪ. ಏ ಅದ್ಕೇನು ಕಾಣಿಸ್ತಿಲ್ಲಕ್ಕಲ್ಲ. ವಿರೋಧ ಪಕ್ಷದವ್ರು ಬಂದು ಏನಾದ್ರು ಎತ್ತಾಕೊಂಡು ಹೋದ್ರೆ ಹಿಂಗ ಹುಡುಕ್ರಪ್ಪ, ಹುಡುಕಿ, ಹುಡುಕ್ರಪ್ಪ, ಎಲ್ಲ ಕಡೆ ಹುಡುಕ್ರ. ಹುಡುಕಿ. ಏ, ಬಾರ್ಲ, ಬಾರ್ಲ ಗೊರ್ಕೆ. ದಣಿಗಳಿಗೆ ವೀರಭದ್ರನವರಿಗೆ, ವೀರಭದ್ರನವರಿಗೆ, ವೀರಭದ್ರನವರಿಗೆ. ಸರ್ಸಕ ಈ ಕಿತ ಎಲೆಕ್ಷನ್ನಾಗೆ ನಮ್ಮ ದೊಡ್ಡಗಳಿಗೇನೆ ನೀನು ಓಟ್ ಹಾಕ್ಬೇಕು. ದಣಿಗಳಿಗೆ ರಮಣ, ಕುಡಿಯೋಕ್ಕೆ ಎಣ್ಣೆ, 2 ಕಟ್ ಬೀಡಿ, 1 ಪ್ಯಾಕೆಟ್ ಸಿಗರೇಟು, 3 kg ವಾತದ ಬಾಡು. ಅದೆಲ್ಲ ಬೇಕು ಅಂದರೆ ನಿಮ್ಮ ಓಟ್ನ ಯಜಮಾನ್ರಿಗೆ ಹಾಕ್ಬೇಕು. ಅಲ್ಲಿ ಕಾಣಿಸ್ತೈತಲ್ಲ ಏಣಿ ಗುರುತು, ಅದಕ್ಕೆ ಹಾಕ್ಬೇಕು. ಯಜಮಾನ್ರಿಗೆ. ತಾಮ್ರದ ಕಾಸು ತಾಯಿ ಮಗನ್ನೇ ದೂರ ಮಾಡುತ್ತೆ. ಆದರೆ ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದರೆ ತಾಯಿ ಮಗನ ಸಂಬಂಧನೇ ಕೆಡಿಸ್ಬಿಡುತ್ತೆ. ಸೋರಿಯಾಗಿ ಹೇಳಿದ್ರಿ ದಣಿ. ಈ ಜನ ಎಲ್ಲ ಕಾಸು ಒಂದಕ್ಕೆ ಶಿವಣ್ಣಂಗೆ ಜೈ, ಶಿವಣ್ಣಂಗೆ ಜೈ ಅಂತಿದ್ರು. ದೊರೆಗಳಿಗೆ ಹೋಗಿ 7 ಟಪ್ಪಕ್ಕಂತ ನಿಮ್ಮ ಕಡೆಗೇನೆ ಬದಲಾಯಿಸ್ಕೊಬಿಟ್ಟವ್ರೆ. ಆದರೂ ಬೇರೆ ಕಡೆ ಎಲ್ಲ ಟಿ ವಿ, ಮಿಕ್ಸಿ, ಫ್ರಿಜ್ ಎಲ್ಲ ಕೊಡ್ತಾವ್ರಂತೆ. ಯಜಮಾನ್ರೆ, ನಾವು ಕೊಡ್ಬೋದಾಗಿತ್ತೇನೋ. ಕೊಡೋರಿದ್ದರೆ ತಗೊಳ್ಳೋರ್ಗೇನು ಬರುವ ಇದ್ರೆ ನನಗೂ ಇರಲಿ, ನನ್ನ ಮೈಯೆಲ್ಲ ಅಂತಾರಲ್ಲ ಹಂಗೆ. ಈ ಜನ ಕೊಟ್ಟರೆವರೆಗೂ ಬೇಡ ಅನ್ನಲ್ಲ. ಆದರೂ ಒಂದೊಂದ್ಕಿತ ಇದು ಬರೋದೆಲ್ಲ ಮಾರ್ಬಿಟ್ಟಾದ್ರೂ ಗೆಲ್ಲೇಬೇಕು ಅನ್ಸ್ತದಪ್ಪಯ್ಯ. ಸುಮ್ಕಿರೋ ಬರ್ಸು, ಯಾಕೆ ಹಂಗೆಲ್ಲ ಅಂತೀಯ? ನಿಮ್ಮ ಒಳ್ಳೆತನಕ್ಕೆ ಊರಿನ ಜನ ಪ್ರಾಣನೇ ಕೊಡ್ತಾರಂತೆ, ಇನ್ನು ಓಟ್ ಕೊಡಕ್ಕಿಲ್ವಾ? ವೀರಭದ್ರನವ್ರಿಗೆ. ಅಕ್ಕ, ಯಜಮಾನ್ರಿಗೆ ಓಟ್ ಹಾಕ್ಬೇಕು, ಏಣಿ ಗುರುತು. ಯಜಮಾನ್ರಿಗೆ. ಸೌಭಾಗ್ಯ ಮರಿ, ಬನ್ನಿ ಈಚೆಗೆ. ನಿಮಗೆ ಗೊತ್ತಿರ್ಬೋದು, ಮಾವೇನವ್ರು ಎಲೆಕ್ಷನ್ ನಿಂತಿದ್ದಾರೆ. ದಯಮಾಡಿ ನಮಗೆ ಓಟ್ ಹಾಕಬೇಕು. ಏನ್ ದಣಿ, ನನ್ನ ಕೊಂಡು ನಾನೇನು ನಂಬಕ್ಕಾಯ್ತಾ ಇಲ್ಲ. ತಲೆ ಬೋಳ್ಸಿದ್ರೆ ಸುಳಿ ಹೋಗುತ್ತೇನೋ ಛತ್ರಿ. ಅಪ್ಪಯ್ಯ, ಈ ರತ್ನಿಗೆ ಏನು ತರ ಹೊಡಿಬೇಕು ಹೇಳು? ಒಮ್ಮಿಕೊಂಡು ಮನೇಲಿರೋದು ಬಿಟ್ಬಿಟ್ಟು ಪ್ರಚಾರ ಅನ್ಕೊಂಡು ರೋಡಿಗೆ ಬಂದವಳೆ. ಇವನ್ನೆಲ್ಲೇ ಕತ್ತರಿಸಿ ಬಿಸಾಕ್ಬಿಡ್ತು. ಯಜಮಾನ್ರೆ, ರತ್ನಕ ಪ್ರಚಾರಕ್ಕೆ ಬಂದವಳೆ ಯಾರ ಪರ ಇರ್ಬೋದು?